ಈ BMTCಗೆ BMTC ಅನ್ನುವ ಅಡ್ಡೆಸರು ಬಂದಿದೆ. ಅದು ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ. BMTC ಬಸ್ ಚಕ್ರಕ್ಕೆ ಸಿಲುಕಿ ವ್ಯಕ್ತಿ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ಜಯನಗರ BMTC ಬಸ್ ನಿಲ್ದಾಣದಲ್ಲಿ ನಡೆದಿರೋ ದುರ್ಘಟನೆ ಇದು. 62 ವರ್ಷದ ಸಂಪಂಗಿ ಅನ್ನುವ ವ್ಯಕ್ತಿ BMTC ಬಸ್ನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ವರ್ಷ ಸಂಪಂಗಿ ಅತ್ತ ಬಸ್ನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇವರು ಮಾರ್ಕೆಟ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಮಾರ್ಕೆಟಿಗೆ ಹೋಗೋಕೆ ಅಂತ ಬಸ್ ಹತ್ತೋಕೆ ಬಂದಿದ್ದಾರೆ ಸ್ಟೇಷನ್ಗೆ. ಬಸ್ ಹತ್ತೋ ವೇಳೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಡ್ರೈವರ್. ಡೋರ್ ಕ್ಲೋಸ್ ಮಾಡಿ ಅವರು ಮುಂದೆ ಆಗ್ತಾ ಇದ್ದಂತೆ ಬಾಗಿಲು ಮುಚ್ತಾ ಇದ್ದಂತೆ ಪ್ರಯಾಣಿಕ ಕೆಳಗೆ ಬಿದ್ದಿದ್ದಾರೆ. ಈಗೆಲ್ಲ ಆಟೋಮೆಟಿಕ್ ಡೋರ್ ಅಲ್ವಾ. BMTC ಬಸ್ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿನ್ನೆಯಷ್ಟೇ ಸಂಜಯ್ ಅನ್ನುವ ಬೈಕ್ ಸವಾರ ಮೃತಪಟ್ಟಿದ್ರು. ಅಂದರೆ ಈ ಓವರ್ಟೇಕ್ ಮಾಡೋಕೆ ಹೋಗಿ ಬಸ್ ಚಕ್ರಕ್ಕೆ ಸಿಗಾಕೊಂಡಿದ್ರು, 2 ವೀಲರಲ್ಲಿ ಹೋಗ್ತಾ ಇದ್ದವರು. ಇವತ್ತು ನೋಡಿದ್ರೆ ಮತ್ತೊಂದು ದುರಂತ. ಇದನ್ನು ನಾವು BMTC ಡ್ರೈವರ್ಗಳನ್ನು ದೂಷಿಸೋದು, ನಾವು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂದ್ಕೊಳ್ಳೋದು. ಆಮೇಲೆ ನೋಡಿ, ಡೋರ್ ಕ್ಲೋಸ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಡೋರ್ ಹತ್ರ ಯಾರಾದರೂ ಇದ್ದಾರಾ ಅಥವಾ ಇಲ್ವಾ ಅನ್ನುವ ನೋಡೋ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲ, ಆ ತಾಳ್ಮೆ ಇಲ್ಲ ಅಂದರೆ ಏನು ಅನ್ಬೋದು. ಅನ್ಯಾಯವಾಗಿ ದಿನಕ್ಕೊಂದು ಈ ರೀತಿಯಾಗಿ ಒಂದು ಜೀವಗಳು ಹೋಗ್ತಾ ಇದ್ದಾವೆ ಅಂದಾಗ ಅಲ್ಲಿ ನೋಡಿ, ಅಲ್ಲಿ ಅವ್ರ ಮನೆಗೆ ದಿಕ್ಕ್ಯಾರು, ಕುಟುಂಬಕ್ಕೆ ದಿಕ್ಕ್ಯಾರು. ಈಗ ಪಾಪ ವ್ಯಕ್ತಿ ದುಡಿಮೆ ಮಾಡಿಕೊಂಡು 3 ಹೊತ್ತು ಹೊಟ್ಟೆಪಾಡು ಮಾಡಿ ನೋಡ್ಕೊಂಡಿದ್ದ ವ್ಯಕ್ತಿ ಈ ರೀತಿಯಾಗಿ ಸಾವನ್ನಪ್ತಾರೆ ಅಂದರೆ ಅವ್ರ ಕುಟುಂಬಕ್ಕೆ ದಿಕ್ಕ್ಯಾರೀಗ. ದಿನ ಮಾರ್ಕೆಟಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಊಟಕ್ಕೆ ಹೋಗೋ ಕೆಲಸನೇ ಮಾಡೋದು ಅವರು ತುಂಬ ಕಷ್ಟಪಡೋದು ಮನೆ. ಅವರಿಂದಲೇ ನಾವೆಲ್ಲರೂ ಇರೋದು. ಅವರಿಲ್ಲ, ಇವಾಗ ನಾವು ಹೆಂಗಿರೋದು ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಬಸ್ ಹತ್ತಕ್ಕೆ ಹೋದಾಗ ಈ ಥರ ಆಗಿದೆ. ಬಸ್ ಅವ್ರು ಸ್ವಲ್ಪ ಕರೆಕ್ಟಾಗಿ ಡ್ರೈವ್ ಮಾಡಬೇಕಲ್ಲ ಸರ್. ಈ ಥರ ಇದ್ರೆ ಹೆಂಗೆ, ಎಷ್ಟು ಕುಟುಂಬ ಇದಾಗುತ್ತೆ ಇವರಿಂದ. ಸ್ವಲ್ಪ ನಿಧಾನವಾಗಿ ಹೋಗಬೇಕು ಬಸ್ ಅವರು. ಅವರಿಂದ ಇವಾಗ ನಮ್ಮ ಫ್ಯಾಮಿಲಿ ಇಲ್ಲ. ಅವರೇ ನಮಗೆ ಎಲ್ಲರೂ ಅವರೆಲ್ಲ ಅಂದರೆ ನಾವು ಹೆಂಗೆ ಏನು ಮಾಡೋದು, ನಾವು ಹೆಂಗೆ ಸರ್ವೆ ಮಾಡೋದು. ಅವರೇ ನಮಗೆ ಎಲ್ಲ, ನಮ್ಮ ಫ್ಯಾಮಿಲಿ ಸ್ಟ್ರೆಂತೇ ಅವರೇ. ಇವಾಗ ಅವರೆಲ್ಲ ನಾವು ಹೆಂಗೆ ಇದು ಮಾಡೋದು. ತುಂಬ ಸಾಲ ಇದೆ, ಲಕ್ಷ ಸಾಲ ಇದೆ. ಅದನ್ನೆಲ್ಲ ತೀರ್ಸೋಕೆ ನಮ್ಗೆ ಹೆಂಗೆ ತೀರ್ಸೋದಂತಾನೆ ಗೊತ್ತಿಲ್ಲ. ಅವರೇ ನಮಗೆ ಬ್ಯಾಕ್ ಬೋನ್ ಆಗಿದ್ದು. ದಿನ ಮಾರ್ಕೆಟಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಊಟಕ್ಕೆ ಹೋಗೋ ಕೆಲಸನೇ ಮಾಡೋದು ಅವರು ತುಂಬ ಕಷ್ಟಪಡೋದು ಮನೆ. ಅವರಿಂದಲೇ ನಾವೆಲ್ಲರೂ ಇರೋದು. ಅವರಿಲ್ಲ, ಇವಾಗ ನಾವು ಹೆಂಗಿರೋದು ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಬಸ್ ಹತ್ತಕ್ಕೆ ಹೋದಾಗ ಈ ಥರ ಆಗಿದೆ. ಬಸ್ ಅವ್ರು ಸ್ವಲ್ಪ ಕರೆಕ್ಟಾಗಿ ಡ್ರೈವ್ ಮಾಡಬೇಕಲ್ಲ ಸರ್. ಈ ಥರ ಇದ್ರೆ ಹೆಂಗೆ, ಎಷ್ಟು ಕುಟುಂಬ ಇದಾಗುತ್ತೆ ಇವರಿಂದ. ಸ್ವಲ್ಪ ನಿಧಾನವಾಗಿ ಹೋಗಬೇಕು ಬಸ್ ಅವರು. ಅವರಿಂದ ಇವಾಗ ನಮ್ಮ ಫ್ಯಾಮಿಲಿ ಇಲ್ಲ. ಅವರೇ ನಮಗೆ ಬ್ರೇಕೇ ಇರಲ್ವಂತೆ. ಅವರೆಲ್ಲ ಅಂದ್ರೆ ನಾವು ಹೆಂಗೆ ಏನು ಮಾಡೋದು, ನಾವು ಹೆಂಗೆ ಸರ್ವೆ ಮಾಡೋದು. ದಿನಕ್ಕೊಂದೊಂದು ಈ ರೀತಿಯಾಗಿ ಬಲಿಯಾಗ್ತಾ ಹೋದ್ರೆ ಏನ್ ಹೇಳೋದು, ಯಾರಿಗೆ ಕೇಳೋದು. ಆಮೇಲೆ ಇನ್ನೊಂದು ನೋಡಿ, ನಿನ್ನೆ ಒಂದು ದುರ್ಘಟನೆ ನಡೀತು. ಅದಾಗ್ತಾ ಇದ್ದಂತೆ ಇವತ್ತು ಇನ್ನೂ ಬಸ್ ಒಳಗೆ ಹತ್ತುತ್ತಾ ಇದ್ದಾರೆ ಅಂದಾಗ ಅದು ಕಾಯುವ ತಾಳ್ಮೆ ಆ ಡ್ರೈವರಿಗಿಲ್ಲ ಅಂದ್ರೆ ಅವ್ರು ಏನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೊಂದು ಅರ್ಜೆಂಟಲ್ಲಿ. ಹಿಂದೆ ಡೋರಲ್ಲಿ ಎಲ್ಲರೂ ಮುಗಿತಾ ಅಥವಾ ನೇತಾಡ್ತಾ ಇದ್ದಾರಾ, ಡೋರ್ ಹಾಕ್ಬೇಕಂತ ನೋಡಲ್ಲ ಇವ್ರುಗಳು ಅಂದ್ರೆ ಯಾರನ್ನು ದೂಷಿಸೋಣ ಹೇಳಿ. ಈಗ ಕುಟುಂಬದವ್ರು ಏನ್ ಮಾಡ್ತಾರೆ, ಕಣ್ಣೀರಿಗೆ ಮಾತ್ರ ಸೀಮಿತ ಆಗುತ್ತೆ ಅವ್ರ ನೋವಿಗ.